ಈ ರಾಮ ಮತ್ತು ರಾವಣ ಬಗ್ಗೆ ಹೇಳಿದ್ನಲ್ಲ, ಕೇವಲ ಇವರು ಜಾಮೂನ್ ಸಲುವಾಗಿ ಅಷ್ಟೇ ಇಲ್ರಿ, ಎಲ್ಲಾ ಕಡೆ ಇರ್ತಾರೆ ಇವರು. ಬೆಳಿಗ್ಗೆ ಹೇಳ್ಬೇಕಾದ್ರೆ ಅಲಾರಾಮ್ ಇಟ್ಕೊಂಡಿರ್ತೀವಲ್ಲ, ರಾಮ್ ಅಂತಾನ ಲಘುನ ಎದ್ದು ಪೂಜಾ ಮಾಡು, ಸ್ನಾನ ಮಾಡು, ಹಲ್ತಿಕೋ, ಕೆಲ್ಸಕ್ಕೆ ಹೋಗು ಅಂತ. ರಾವಣ ಅಂತಾನೆ ಇನ್ನೊಂದು ತಾಸು ಮಕ್ಕಳು ಅಲಾರಾಮ್ ಒತ್ತುದ ಮಲಗಿರೋದು. ಹಿಂಗ ಎಲ್ಲಾ ಕಡೆ ಈ ರಾಮ ರಾವಣರು ಪ್ರತಿನಿತ್ಯ ನಮ್ಮ ಜೀವನದೊಳಗೆ ನಡೀತಾ ಇರ್ತಾರೆ. ಯಾವ್ದು ಸರಿ, ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು. ರಾವಣ ಹೇಳ್ತಿರ್ತಾನೆ ಹಿಂಗ್ ಮಾಡ್ಬೇಡ, ಅವ ಹೇಳಿದ್ದ ನಾವು ಮಾಡ್ಲಿಕ್ಕೆ ಹೋಗ್ತೀವಿ, ಎಲ್ಲೋ ಒಂದ್ ಕಡೆ ಮುಗಿಸ್ಕೊಂಡು ಬೀಳ್ತೀವಿ. ಎರಡನೇ ವ್ಯಾಖ್ಯಾನ ಇದು ಎಷ್ಟು ಚಂದದ. ಬೆಳೆಯುವ ಸಿರಿ ಮೊಳಕೆಯಲ್ಲಿ, 3 ವರ್ಷದ ಬುದ್ಧಿ. ಬಾಲ್ಯದಲ್ಲಿ ಮನಸ್ಸಿನ ಮೇಲೆ ಮೂಡುವ ಅಚ್ಚುಗಳು ಜೀವನದ ಕೊನೆಯವರೆಗೂ ಅಚ್ಚಳಿಯದೆ ಉಳಿಯುತ್ತವೆ. ಪೋಷಕರು ಮಕ್ಕಳಿಗೆ ನೀಡುವ ಸಂಸ್ಕಾರ, ಕಲಿಸುವ ಧರ್ಮ ಮತ್ತು ರೂಢಿಸುವ ಉತ್ತಮ ಹವ್ಯಾಸಗಳು ಕೇವಲ ಅಭ್ಯಾಸಗಳಲ್ಲ, ಅವು ಅವರ ಭವಿಷ್ಯದ ಮಹಾ ವೃಕ್ಷಕ್ಕೆ ಹಾಕುವ ಭದ್ರವಾದ ಬೇರುಗಳು. ರಾಮನ ಬಾಲ್ಯದ ವರ್ತನೆಗಳು ನಮಗೆ ಸತ್ಯವನ್ನ ಅದ್ಭುತವಾಗಿ ಸಾರುತ್ತದೆ. ಸಂದರ್ಭ ಹೇಳ್ತೇನೆ ನಿಮಗೆ. ಅಯೋಧ್ಯೆಯ ಅರಮನೆಯ ಅಂಗಳದಲ್ಲಿ ಸೂರ್ಯನ ಕಿರಣಗಳು ಚೆಲ್ಲಾಡುತ್ತಿದ್ದವು. ಅಲ್ಲಿ ದಶರಥನ 4 ಪುತ್ರರು ಆಡುತ್ತಿದ್ದರು. ಬಾಲ ರಾಮನು ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ಹಿಡಿದು ಅತ್ಯಂತ ಚತುರತೆಯಿಂದ ಗುರಿ ಇಡುತ್ತಿದ್ದನು. ಆತನ ಆಟದ ವೇಗ ಮತ್ತು ಜಾಣ್ಮೆಗೆ ಯಾರೂ ಸಾಟಿ ಇರಲಿಲ್ಲ. ಆದರೆ ಆಟದ ಅಂತಿಮ ಕ್ಷಣದಲ್ಲಿ ತನ್ನ ಪ್ರೀತಿಯ ಸಹೋದರ ಭರತನನ್ನು ಸೋಲಿಸುತ್ತಿದ್ದಾನೆ ಎಂದು ಅರಿವಾದಾಗ, ಅಂದ್ರೆ ಭರತ ಸೋಲಿಕತ್ತಾನಂತ ಗೊತ್ತಾದಾಗ, ರಾಮ ಉದ್ದೇಶಪೂರ್ವಕವಾಗಿಯೇ ತನ್ನ ಗುರಿಯನ್ನು ತಪ್ಪಿಸುತ್ತಿದ್ದನು. ಭರತನು ಗೆದ್ದು ಸಂಭ್ರಮಿಸಿದಾಗ ರಾಮನು ಆತನನ್ನು ಅಪ್ಪಿಕೊಂಡು ಪಡುತ್ತಿದ್ದ ಆನಂದ ಸ್ವತಃ ತಾನು ಗೆದ್ದಾಗಲೂ ಇರುತ್ತಿರಲಿಲ್ಲ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಬಾಲ್ಯದಲ್ಲಿರುವಂಥ ನಾಯಕತ್ವದ ಕೌಶಲ್ಯಗಳು, ಲೀಡರ್ಶಿಪ್ ನನ್ಗಿನ ಬ್ಯಾರೆದು. ಅಂದ್ರೆ ಇದು ಇಲ್ಲಿ ನಾನು ಇನ್ನೊಂದು ಕ್ಯಾರೆಕ್ಟರ್ ಯೂಸ್ ಮಾಡೋದಂದ್ರೆ ತಾಯಿ. ಮಕ್ಕಳು ತಿಂದ ಮೇಲೆ ನಾನು ತಿಂತೇನಿ, ಮಕ್ಕಳಿಗೆ ತಿನ್ನಿಸ್ತೀನಿ ಅಂತ ಹೇಳೋ ತಾಯಿ ನಾಯಕತ್ವದ ಮತ್ತೊಂದು ಉದಾಹರಣೆ. ಆದ್ರೆ ಇಲ್ಲಿ ರಾಮ ಭರತನನ್ನ ಸೋಲಿಸ್ತಿಲ್ಲ, ಭರತನಿಗೋಸ್ಕರ ತಾಸೋತ. ಇದು ನಾಯಕತ್ವದ ಜೊತೆಗೆ ಇನ್ನೊಂದು ಏನ್ ತೋರಿಸ್ತದೆ ಅಂದ್ರೆ ತ್ಯಾಗ ತೋರಿಸ್ತದೆ, ಸ್ಯಾಕ್ರಿಫೈಸ್. ತ್ಯಾಗ ಏನ್ ತ್ಯಾಗ ಮಾಡಿದ? ತನ್ನನ್ನ ತಾನು ಕೊಟ್ಟ, ಒಂದು ಭಾತೃತ್ವದಕ್ಕೋಸ್ಕರ. ಸಮತೋಲನ, ಎಲ್ಲವನ್ನೂ ಸಮವಾಗಿ ಇಟ್ಟಿದ್ದ, ಈಕ್ವಾಲಿಟಿ. ಇವತ್ತಿನ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಒಳಗಡೆ ಈ ಲೀಡರ್ಶಿಪ್, ಸ್ಯಾಕ್ರಿಫೈಸ್ ಮತ್ತು ಈಕ್ವಾಲಿಟಿ ಅನ್ನೋ ಶಬ್ದಗಳನ್ನ ಉಪಯೋಗಿಸಿ ಒಂದೊಂದು ಕೋರ್ಸ್ ಡಿಸೈನ್ ಮಾಡ್ಯಾರ. ಆದ್ರೆ ರಾಮ ಪಥದಲ್ಲಿ, ರಾಮಾಯಣದಲ್ಲಿ, ರಾಮನ ವ್ಯಾಖ್ಯದಲ್ಲಿ, ರಾಮನ ಹಾದಿಯಲ್ಲಿ ನಾಯಕತ್ವ, ಮ್ಯಾನೇಜ್ಮೆಂಟ್ ಅನ್ನೋದು ಹಾಸುಹೊಕ್ಕಾಗಿತ್ತು. ಇದು ಕೇವಲ ಆಟವಾಗಿರಲಿಲ್ಲ, ಇದು ಸಮಚಿತ್ತತೆಯ ಪಾಠವಾಗಿತ್ತು. ತನ್ನ ಪ್ರೀತಿ ಪಾತ್ರದ ಗೆಲುವಿಗಾಗಿ ತನ್ನ ಗೆಲುವನ್ನು ನಗುತ್ತಲೇ ಬಿಟ್ಟುಕೊಡುವ ಆ ವಿಶಾಲ ಹೃದಯ ಮೊಳಕೆಯನ್ನು ಕಂಡು ಅಯೋಧ್ಯೆಯ ಪ್ರಜೆಗಳು ಕಣ್ಣೀರು ತುಂಬಿ ನೋಡುತ್ತಿದ್ದರು. ಬಾಲ್ಯದಲ್ಲಿನೇ ಮೈಗೂಡಿಸಿಕೊಂಡು ಈ ಸಮಾನ ದೃಷ್ಟಿ, ಈಕ್ವಾಲಿಟಿ ಮತ್ತು ತ್ಯಾಗದ ಅನುಭವವೇ ಮುಂದೆ ಅಯೋಧ್ಯೆಯ ಸಿಂಹಾಸನವನ್ನು ತ್ಯಜಿಸಿ ಕಾಡಿಗೆ ಹೊರಟಾಗಲು ರಾಮನ ಮುಖದಲ್ಲಿ ಕಿಂಚಿತ್ತೂ ವಿಷಾದವಿಲ್ಲದೆ ಅದೇ ಮಂದಹಾಸ ಉಳಿಯುವಂತೆ ಮಾಡಿತ್ತು. ಬಾಲ್ಯದಲ್ಲಿ ಬಿತ್ತಿದ ಆ ಧರ್ಮದ ಬೀಜವು ಮುಂದೆ ಲೋಕವೇ ನಮಿಸುವಂತಹ ನಾಯಕತ್ವವಾಗಿ ಬೆಳೆದಿತ್ತು. ಇದು ಬಹಳ ಇಂಪಾರ್ಟೆಂಟ್ ಅದೇ. ನಾನು ನಿಮ್ಗೆ ಇದಕ್ಕೊಂದು ನನ್ನ ಒಂದು ಅನುಭವ ಮತ್ತು ವಿಮರ್ಶೆ ಹೇಳಬೇಕಿಲ್ಲ. ಜೀವನದ ಪಾಠ, ಬಾಲ್ಯದ ಸಂಸ್ಕಾರ. ಮಗು ಏನನ್ನು ನೋಡುತ್ತದೆಯೋ, ಏನನ್ನು ಅನುಭವಿಸುತ್ತದೆಯೋ ಅದೇ ಆತನ ವ್ಯಕ್ತಿತ್ವವಾಗುತ್ತದೆ, ರೂಪುಗೊಳ್ಳುತ್ತದೆ. ಪೋಷಕರು ಮಕ್ಕಳಿಗೆ ಬಾಲ್ಯದಲ್ಲಿ ಧರ್ಮ, ಆರೋಗ್ಯ ಮತ್ತು ಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಬೇಕು. ಬಾಲ್ಯದಲ್ಲಿ ಮೂಡುವ ಸತ್ಸಂಗ ಮತ್ತು ಸದ್ವಿಚಾರಗಳು ಜೀವನದ ಸಂಕಷ್ಟದ ಸಮಯದಲ್ಲಿ
ಅಚಲವಾದ ದಾರಿದೀಪವಾಗುತ್ತದೆ. ಹಾಗಂದ್ರೆ ನಾವು ಮಕ್ಕಳಿಗೆ ಏನ್ ಕಲಿಸ್ತಾ ಇದ್ದೀವಿ ಇವತ್ತು? ಆಗ್ಲೇ ನನ್ನ ಕಮ್ಯುನಿಟಿ ಹೆಸರು ಹೇಳಿದ್ರು, ಅನ್ಲರ್ನ್ ಟು ಲರ್ನ್ ಕಮ್ಯುನಿಟಿ ಅಂತ. ಒಂದು ವಾಕ್ಯ ಹೇಳ್ತೀನಿ ನಿಮಗೆ. ಆ ವಾಕ್ಯ ನನ್ನ ಬದುಕನ್ನ ಬದಲಾವಣೆ ಮಾಡಿರುವಂತ ಒಂದು ಪುಸ್ತಕದಿಂದ ಸಿಕ್ಕಿರುವಂತಹದ್ದು. ಅವರ್ ಚಿಲ್ಡ್ರನ್ಸ್ ನೆವರ್ ಲಿಸನ್ ಎಲ್ಡರ್ ವರ್ಡ್ ಬಟ್ ದೇ ನೆವರ್ ಫೇಲ್ಡ್ ಇನ್ ಇಮಿಟೇಟಿಂಗ್ ದೆಮ್ ಅಂತ. ಮಕ್ಕಳೆಂದು ಪಾಲಕರ ಮಾತು ಕೇಳುವುದಿಲ್ಲ, ಅನುಕರಣೆಯಿಂದ ಕಲಿತಾರೆ. ಹಾಗಾದ್ರೆ ಅವರು ಅನುಕರಣೆಯಿಂದ ಕಲಿತಾ ಇದ್ದಾರೆ ನಮ್ಮ ಮಕ್ಕಳು ಅಂದ್ರೆ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಇವತ್ತು? ಎಷ್ಟೋ ಸರಿ ನಾವು ಹೇಳ್ತೀವಿ, ಮೈಕದ ಸ್ವಲ್ಪ ನಾನು ನೋಡ್ಕೊಂಡು ಹೇಳ್ತೇನೆ ಅಂತ. ನಾವ್ ಹೆಂಗ್ ಹೇಳ್ತೀವಿ ಮಕ್ಕಳಿಗೆ ಅಂದ್ರೆ, ಏ ಯಾರದು ಒದರೋದು ಅಂತ ನಾವೇ ಒದ್ರೆ ಹೇಳ್ತಿರ್ತೀವಿ, ಹೌದಿಲ್ಲ? ಅವ್ರಿಗೆ ಗೊತ್ತಿದ್ದಂಗೆ ನಾವು ಪಾಠ ಕಲಿಸ್ತಾ ಇರ್ತೀವಿ ಮಕ್ಕಳಿಗೆ. ಹೇಳ್ತೀವಿ ನಾವು, ಇವತ್ತು ರಾಮಪಥಕ್ಕೆ ಹೊಂಟೀನಿ, ನೀವಿಬ್ರು ಜಗಳಾಡಬಾರ್ದ ಅಂತ ಹೇಳಿ ಬಂದಿರ್ತೀರಿ. ಈಗ ಮನೆಗೆ ಹೋದಾಗ ಅವನ ಕೈಯಾಗಿನ ಕೂದ್ಲ ಇವನ ಕೈಯಾಗಿನ ಕೂದ್ಲ ಅವನ ಕೈಯಾಗಿ, ಇಬ್ರು ತಲೆ ಹಿಡಿದು ಗುದ್ದಾಡ್ತಿರ್ತಾರೆ. ನಾವ್ ಏನ್ ಹೇಳ್ಬೇಕಂತೂ ಗೊತ್ತಿಲ್ಲ, ಆದ್ರೆ ನಮ್ಮಿಂದ ಮಕ್ಕಳು ಕಲಿತಾ ಇದ್ದಾರೆ, ಅನುಕರಣೆಯಿಂದ ಕಲಿತಿರ್ತಾರೆ. ಅದಕ್ಕೆ ನಾವ್ ಹೆಂಗಿರ್ತೀವಿ ಹಂಗೆ ನಮ್ಮ ಮಕ್ಕಳು ಇರ್ತಾರೆ. ಅದು ನಮ್ಮ ಪಥ ಆಗಬೇಕು. ನಾಯಕತ್ವ ಮತ್ತು ಸಮಾನತೆ. ರಾಮನ ಆಟದಲ್ಲಿ ನಾಯಕತ್ವದ ಶ್ರೇಷ್ಠ ಗುಣ ಎದ್ದು ಕಾಣುತ್ತಿತ್ತು. ಶ್ರೇಷ್ಠ ನಾಯಕ ಎಂದರೆ ಕೇವಲ ತಾನು ಗೆಲ್ಲುವವನಲ್ಲ, ತನ್ನ ಸುತ್ತಲಿರುವವನ್ನು ಗೆಲ್ಲಿಸುವುದು, ಎಲ್ಲವನ್ನೂ ಸಮಾನವಾಗಿ ಕಾಣುವುದು ಮತ್ತು ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸುವುದು ನಾಯಕತ್ವದ ಮೊದಲನೆಯ ಹಂತ. ಈ ಗುಣಗಳು ಬಾಲ್ಯದಲ್ಲಿ ಮೊಳಕೆಯೊಡೆದಾಗ ಮಾತ್ರ ಮುಂದೆ ಸಮಾಜದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣವಾಗುತ್ತದೆ. ಮುಂದೆ ಯಾರು ಬರೋರು ಬಂದು ಕೂತ್ಕೋಬಹುದು. ಸತ್ಯ ಕರ್ಮಗಳ ಯಾಕಂದ್ರೆ ನನ್ಗೆ ಗೊತ್ತಾಗ್ತದೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಿಮ್ಮಲ್ಲಿ ಏನೇನ್ ನಡೀತದೆ ತಲೆ ಒಳಗ. ಸತ್ಯ ಮರ್ಮಗಳ ಬೀಜ ಅಂದ್ರೆ ಸತ್ಕರ್ಮಗಳ ಬೀಜ ಏನಪ್ಪಾ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳ ಬಾಲ್ಯದಲ್ಲಿ ರೂಢಿಸಿಕೊಳ್ಳುವ ಒಳ್ಳೆಯ ಹವ್ಯಾಸಗಳು ಅವರ ಭವಿಷ್ಯದ ಶಕ್ತಿಯಾಗಿರುತ್ತದೆ. ಒಳ್ಳೆಯ ನಡವಳಿಕೆ, ತಾಳ್ಮೆ ಮತ್ತು ಹಿರಿಯರಲ್ಲಿ ಗೌರವ ತೋರುವ ಗುಣಗಳು ಅವರ ಬದುಕಿನ ಯಶಸ್ಸಿನ ಮೂಲ ಮಂತ್ರಗಳು. ಇಂದಿನ ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಹೆಚ್ಚಾಗಿ ಅವರನ್ನು ಆದರ್ಶ ವ್ಯಕ್ತಿಗಳನ್ನಾಗಿ ರೂಪಿಸುವ ಸಂಸ್ಕಾರ ಬಂಡವಾಳವನ್ನ ನೀಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಾವು ನೀಡುವ ಅತ್ಯಂತ ಶ್ರೇಷ್ಠ ಉಡುಗೊರೆ ಎಂದರೆ ಅದು ಸಂಸ್ಕಾರ. 3 ಶಬ್ದ ಹೇಳ್ತೀವಿ ನಾವು. ಒಂದೇದು ಹೇಳ್ತೀನಿ ನಿಮಗೆ, ನಮ್ಮ ಮಕ್ಕಳಿಗೆ ಶಿಕ್ಷಣ ಪ್ರಪಂಚದಲ್ಲಿ ಯಾರಾದ್ರೂ ಕಲಿಸ್ಕೊಡ್ತಾರೆ. ಎ ಫಾರ್ ಆಪಲ್ ಎಲ್ಲಾ ಕಡೆ ಗದಗಿನಾಗ ಹೇಳ್ತಾರೆ, ಬೆಟಗೇರಿ ಹೇಳ್ಕೊಡ್ತಾರೆ, ಬೆಳಗಾವದೊಳಗೆ ಹೇಳ್ತಾರೆ, ಕ್ಯಾಲಿಫೋರ್ನಿಯಾದಲ್ಲಿನೂ ಎ ಫಾರ್ ಆಪಲ್ ಹೇಳ್ತಾರೆ. ಎ ಆದ್ಮೇಲೆ ಬಿನೇ ಪ್ರಪಂಚದಲ್ಲಿ. 2 ಮತ್ತು 2 ಸೇರಿಸಿದ್ರೆ 4 ಪ್ರಪಂಚದಾದ್ಯಂತ ಅದನ್ನೇ ಹೇಳ್ಕೊಡೋರು. 4, 2 ಆದ್ಮೇಲೆ 2. ಆದ್ರೆ ಕೂತ್ಕೊಂಡು ಊಟ ಮಾಡಬೇಕು, ಚಿತ್ರಾವತಿ ತಿರುಗಬೇಕು, ಸಂಧ್ಯಾ ವಂದನ ಮಾಡಬೇಕು, ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊಡೋರು ಅಪ್ಪ ಅಮ್ಮನ ಬಿಟ್ರೆ ಯಾರೂ ಇಲ್ಲ. ಸಂಸ್ಕಾರನ ಪಾಲಕರು ಕಲಿಸಬೇಕು, ಶಿಕ್ಷಣ ಪ್ರಪಂಚ ಕಲಿಸ್ತಾ ಇದೆ. ಇವತ್ತು 3 ವಿಷಯಗಳನ್ನ ನಾವು ಕಲಿಸಬೇಕಾಗಿದೆ ಮಕ್ಕಳಿಗೆ. ಒಂದು ವ್ಯಕ್ತಿತ್ವ, 2ನೇದ್ದು ಸತ್ಸಂಗ, 3ನೇದ್ದು ಸಂಸ್ಕಾರ. ಇದು ನೀವೇನ್ ಬಂದಿರಿ ಇವತ್ತಿದು ಸತ್ಸಂಗ. ನಾನು ಆಗ್ಲೇ ಒಂದು ಹಾಡು ಹೇಳಿದೆ, ಅದು ನನ್ನ 40 ವರ್ಷದ ಹಿಂದಿನ ಒಂದು ಸತ್ಸಂಗದ ಪ್ರತಿಫಲ. ಆ ಹಾಡಿನ ಮೇಲೆ ನಂಗೆ ಪ್ರೀತಿ. ನಾನೊಂದು ಮಾತು ಕೇಳಿದೆ, ಯಾರಾದ್ರೂ ಈ ಹಾಡು ಗೊತ್ತಿದೇನೋ ಅಂತ ಕೇಳಿದೆ. ಯಾಕಂದ್ರೆ ಅಚ್ಯುತಾಸರು 2 ಹಾಡು ಹೇಳ್ಕೊಡ್ತಿದ್ರು. 2ನೇ ಹಾಡು ನನಗೆ ಸಿಗ್ತಾನೆ ಇಲ್ಲ. ಅದು ದೇಶಭಕ್ತಿ ಗೀತೆ ಇತ್ತು, ಅದ್ಭುತವಾದ ಅಪ್ರಮಿತ ಗೀತೆ. ಅದ್ಯಾವುದು ಅಂತ ಇವ್ರದ್ದಾದ್ಮೇಲೆ ಹೇಳ್ತೇನೆ ಅಂತ. ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಗಾಯನಕ್ಕೆ ಶ್ರೀ ವಿನೀತ್ ರಾಣಾಪುರ್ ಅವರು ಮತ್ತು ಗೀತಾ ಭೋಪಳಾಪುರ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಚೈತ್ರಾ ಜೋಶಿ ಅವರಿಗೆ ಪುಷ್ಪಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ವಿನಂತಿ ಮಾಡ್ತಿದ್ದೇನೆ. ಹಾಗೆ ನಮ್ಮ ಅರುಣ್ ರಾಜ್ ಪುರೋಹಿತ್ ಅವರು ವಿನೀತ್ ಅವರಿಗೆ ಪುಷ್ಪಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರಬೇಕು. ಇಬ್ಬರು ಕೂಡ ಶ್ರೀಪಾದ್ ಹೆಗಡೆ ಕಂಪ್ಲಿ ಪ್ರಸಿದ್ಧ ಹಿಂದೂಸ್ತಾನಿ ಸಂಗೀತ ಕಲಾವಿದರ ಶಿಷ್ಯರು. ಆಚಾರ್ಯ ಮ್ಯೂಸಿಕ್ ಎಂಬ ಒಂದು ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ನೀಡ್ತಾ ಬಂದಿದ್ದಾರೆ. ಗೀತಾ ಭೋಪಳಾಪುರ ಅವರು ನರೇಗಲ್ನಲ್ಲಿ ತಮ್ಮ ಸಂಗೀತ ವಿದ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದೀಗ ಅವರಿಂದ ರಾಮನ ಕುರಿತಾದ ಸುಂದರವಾದ ಗಾಯನ.
ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ಈ ಸಂಭ್ರಮ ನೋಡಿದ ಆದಿಕೇಶವ ರಘುವಂಶ ವಂದೇ ಕೊಂಡಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ತಾಯಿಯ ಕರೆದು ಕೈ ಮಾಡಿ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ. ತಾಯಿಯ ಕರೆದು ಕೈ ಮಾಡಿ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ. ಚೆಡಿಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎನ್ನುತ್ತಾ ಬೇಸಾಡಿದ. ಚೆಡಿಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎನ್ನುತ್ತಾ ಬೇಸಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ಆ ಆ ಕಂದ ಬಾ ಎಂದು ತಾಯಿ ಕರೆದಳು ಮಮ್ಮು ಉಣ್ಣೆಂದು ಬಣ್ಣಿಸುತ್ತಿದ್ದಳು. ಕಂದ ಬಾ ಎಂದು ತಾಯಿ ಕರೆದಳು ಮಮ್ಮು ಉಣ್ಣೆಂದು ಬಣ್ಣಿಸುತ್ತಿದ್ದಳು.
ತಾಯಿ ಕೌಸಲ್ಯ ಕಳವಳಗೊಂಡಳು ಕಂದ ಅಂದಿದನೆಂದು ಎನ್ನುತ್ತಿದ್ದಳು ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ ಕನ್ನಡಿಯಲ್ಲಿ ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ಕನ್ನಡಿಯಲ್ಲಿ ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ಈ ಸಂಭ್ರಮ ನೋಡಿದ ಕೇಶವ ರಘುವಂಶವನ್ನೇ ಕೊಂಡಾಡಿದ ಈ ಸಂಭ್ರಮ ನೋಡಿದ ಕೇಶವ ರಘುವಂಶವನ್ನೇ ಕೊಂಡಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ ಈ ಸಂಭ್ರಮ ನೋಡಿದ ಕೇಶವ ರಘುವಂಶವನ್ನೇ ಕೊಂಡಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ. ಈಗ ನಾವೆಲ್ಲರೂ ಒಂದು ಪರಿಸ್ಥಿತಿ ಒಳಗಿದ್ದೀವಿ. ಯಾವ ಪರಿಸ್ಥಿತಿ ಒಳಗಿದ್ದೀವಿ ಹೇಳಿ ನೋಡೋಣ. ಒಂದು ದೊಡ್ಡ ಸಮಸ್ಯೆ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿವಿ. ಕೂಡ್ಬೇಕೋ ಎದ್ದು ಹೋಗ್ಬೇಕು. ಯಾಕೆ ನೀವು ನಕ್ರಿ ಅಂದ್ರ ನಿಮ್ ಮನಸ್ಸಿನಾಗಿದ್ದ ಹೇಳಿದ್ನ, ಆದ್ರ ಅನಿವಾರ್ಯ ಅದ. ಯಾಕಂದ್ರೆ ರಾತ್ರಿ ಊಟದ ವ್ಯವಸ್ಥೆ ಗೋಬಿ ಮಂಚೂರಿ, ಪನ್ನೀರ್ ಬಟರ್ ಮಸಾಲ, ಕುಲ್ಚಾ ರೋಟಿ, ಜೀರಾ ರೈಸು, ದಾಲ್ ಫ್ರೈ, ಕರ್ಡ್ ರೈಸು ಮತ್ತು ಫ್ರೂಟ್ ಸಲಾಡ್ ಇವನ್ ಯಾವೂ ಮಾಡಿಸಿಲ್ಲ. ಯಾಕಂದ್ರೆ ಆಯೋಜಕರು ಗಾಬರಿ ಆಗ್ಬಿಡ್ತಾರ ಹಿಂಗ್ ಮಾತಾಡ್ಲಿಕ್ಕೆ. ಹೆಂಗೆ ನಾವೀಗ ಒಂದು ಸಮಸ್ಯೆ ಒಳಗೆ ಸಿಕ್ಕೊಂಡಿವಿ. ಆ ವಿಷಯ ಅಂಥದ್ದೇ ಇಲ್ಲೊಂದು ವಿಷಯ ಇದೆ. ಹೊಸ ಸವಾಲುಗಳೇ ಬೆಳವಣಿಗೆಗೆ ದಾರಿ ಅಂತ. ಸೊ ಹಂಗಂದ್ರೆ ನಿಮ್ಮೊಳಗೆ ಒಂದೇನೋ ಸಮಸ್ಯೆ ಅದ ಅಂದ್ರೆ ಮುಂದೇನೋ ಬೆಳವಣಿಗೆಗೆ ಒಂದು ಮಾರ್ಗದರ್ಶನ ಆಗ್ಬೋದು. ಬದುಕು ಎಂದರೆ ಕೇವಲ ಸುರಕ್ಷಿತವಾಗಿ ಉಸಿರಾಡಿಸುವುದಲ್ಲ, ಅದು ಅನಿಶ್ಚಿತೆಯನ್ನು ಎದುರಿಸುತ್ತಾ ತನ್ನೊಳಗಿನ ಸಾಮರ್ಥ್ಯವನ್ನು ಶೋಧಿಸುವುದು. ನಮ್ಮ ಶಕ್ತಿಗೆ ತಕ್ಕಂತೆ ಸವಾಲುಗಳು ಬರುವುದಿಲ್ಲ, ಬದಲಿಗೆ ಬರುವ ಸವಾಲುಗಳೇ ನಮ್ಮನ್ನು ಶಕ್ತಿಶಾಲಿಗಳನ್ನಾಗಿ ರೂಪಿಸುತ್ತದೆ. ಅರಮನೆಯ ಹಿತ ವಲಯವನ್ನ ದಾಟಿ ಹೊರಡುವ ಆ ಒಂದು ನಿರ್ಧಾರವೇ ಒಬ್ಬ ರಾಜಕುಮಾರನನ್ನು ಮಹಾಪುರುಷನನ್ನಾಗಿ ಮಾಡುತ್ತದೆ ಅಥವಾ ಪರಿವರ್ತಿಸುತ್ತದೆ. ಸೊ ಅಂದ್ರೆ ಪ್ರತಿಯೊಂದು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಹೊಸತನವನ್ನ ತರ್ತಾ ಇದೆ ಅಂತ. ಯಾಕಂದ್ರೆ ನೋಡ್ರಿ, ಒಂದು ಕರೆ ಕಲ್ಲು ಕತೆ ಒಳಗೆ ನಾವು ಕೇಳ್ತೀವಿ, ಆಫ್ರಿಕಾದಲ್ಲಿ ಒಂದು ಕಲ್ಲು ಸಿಕ್ತು, ಆ ಕಲ್ಲನ್ನ ನಾವು ಸಂಶೋಧನೆ ಮಾಡಿ ಸಂಸ್ಕರಣೆ ಮಾಡಿದಾಗ ಒಳಗೆ ವಜ್ರ ಸಿಕ್ತು ಅಂತ. ಬಟ್ ಅದನ್ನ ದೊಡ್ಡ ಪ್ರಮಾಣದಲ್ಲಿ ನೋಡಿದಾಗ ಕರೆ ಕಲ್ಲಾಗಿತ್ತು. ವಜ್ರ ಒಳಗಡೆಯಿಂದ ಹೊರಗೆ ಬರಬೇಕು ಅಂದ್ರೆ ಅದಕ್ಕೆ ಪೆಟ್ಟು ಬಿದ್ದಾಗ, ಘರ್ಷಣೆ ಆದಾಗ ಮಾತ್ರ ಅದು ವಜ್ರವಾಗ್ತದೆ. ಸೊ ಹಂಗೆ ನಿಮ್ಮ ಜೀವನದೊಳಗಡೆನು ವಜ್ರ ಒಳಗ ಅಡಗಿದೆ ಅಂತಂದ್ರೆ ನಮಗಿರುವಂತ ಈ ಸಮಸ್ಯೆಗಳು ನಮ್ಮಲ್ಲಿರುವಂತ ಯಾವುದೇ ಒಂದು ವಿಶಿಷ್ಟತೆಯನ್ನ ಹೊರಗಡೆ ತರಲಿಕ್ಕತ್ತದೆ ಅನ್ನೋದು ನಾವು ಇಲ್ಲಿ ಒಂದು ಪಾಠ ಅಥವಾ ರಾಮ ಪಥ ಅಂತ ತಿಳ್ಕೋಬೇಕು.
ಒಂದು ಸಂದರ್ಭ ಹೇಳ್ತೀನಿ. ಅಯೋಧ್ಯೆಯ ರಾಜಭವನದ ಸುಖದ ಸುಪ್ಪತ್ತಿಗೆಯಲ್ಲಿ ತಂದೆಯ ಪ್ರೀತಿಯ ನೆರಳಿನಲ್ಲಿ ನಿಶ್ಚಿಂತರಾಗಿದ್ದ ರಾಮನ ಮುಂದೆ ಮಹರ್ಷಿ ವಿಶ್ವಾಮಿತ್ರರು ಬಂದು ನಿಲ್ಲುತ್ತಾರೆ. ತಮ್ಮ ಯಜ್ಞವನ್ನು ರಕ್ಷಿಸಲು ರಾಮನನ್ನು ಕಾಡಿಗೆ ಕಳಿಸಬೇಕೆಂದು ದಶರಥನಲ್ಲಿ ಕೇಳುತ್ತಾರೆ. ಅಲ್ಲಿಯವರೆಗೆ ಕೇವಲ ಮಮಕಾರದ ಆವರಣದಲ್ಲಿದ್ದ ರಾಮನಿಗೆ ಇದು ಬದುಕಿನ ಮೊದಲ ಅನಿರೀಕ್ಷಿತ ತಿರುವು. ರಾಮಾಯಣದೊಳಗೆ ನೋಡಿ, ನಾನು ಇದನ್ನು ಹೇಳ್ತಿದ್ದಂಗೆ ನೀವು ಚಿಕ್ಕವರಿದ್ದಾಗ ನೋಡಿರೋ ರಾಮಾಯಣ ಕಣ್ಣಿಗೆ ಮುಂದೆ ಚಿತ್ರವಾಗಿ ಕಾಣಿಸ್ತಾ ಇರಬಹುದು ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಯಾವಾಗ ವಿಶ್ವಾಮಿತ್ರ ಹೆಸರು ಹೇಳಿದೆ, ಆ ವಿಶ್ವಾಮಿತ್ರ ನಿಮ್ಮ ಮುಂದೆ ಕಣ್ಣಿಗೆ ಬಂದಿರಬಹುದು ಅಂತ. ಕೇವಲ ಮಮಕಾರದ ಆವರಣದಲ್ಲಿ ರಾಮನಿಗೆ ಇದು ಬದುಕಿನ ಮೊದಲ ಅನಿರೀಕ್ಷಿತ ತಿರುವು. ದಶರಥನು ತನ್ನ ಮಗನ ಮೇಲಿನ ಅತಿಯಾದ ವ್ಯಾಮೋಹದಿಂದ ಸವಾಲುಗಳನ್ನು ಎದುರಿಸಲು ಆತನಿಗೆ ಸಣ್ಣವನು ಎಂದು ಹಂಬಲಿಸಿ ಕಳುಹಿಸಲು ನಿರಾಕರಿಸುತ್ತಾರೆ. ನಾವೆಲ್ಲರೂ ಮಾಡ್ಲಿಕ್ಕೆ ಇವತ್ತು ಸಣ್ಣವಿದ್ದಾನ್ರಿ, ಇನ್ನು 24 ವಯಸ್ಸು, ಈಗ ಸಣ್ಣವಿದ್ದಾನ 28 ವಯಸ್ಸು ಅಂತಿರ್ತೀವಲ್ಲ. ಆದರೆ ರಾಮನು ಅಲ್ಲಿ ಅರಮನೆಯ ಸುಖವನ್ನು ಆರಿಸಿಕೊಳ್ಳಲಿಲ್ಲ. ತಂದೆಯ ಮಮಕಾರದ ಗೋಡೆಗಳನ್ನು ದಾಟಿ ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಿ ಕಾಡಿನ ಕಠಿಣ ಹಾದಿಯನ್ನು ಹಿಡಿಯುತ್ತಾನೆ. ಅಂದು ರಾಮನು ಆ ಹಿತವಲಯದ ಆವರಣದ ಒಳಗೆ ಉಳಿದಿದ್ದರೆ ಆತ ಕೇವಲ ಒಬ್ಬ ದಶರಥನ ಪುತ್ರನಾಗಿ ಇರುತ್ತಿದ್ದನೇ ಹೊರತು ಲೋಕಪೂಜ್ಯನಾದ ಶ್ರೀರಾಮ, ಆದರ್ಶ ರಾಮ ನಾಗಲು ಸಾಧ್ಯವಿರಲಿಲ್ಲ. ಅರಮನೆಯಲ್ಲಿ ಕಲಿತ ಅಸ್ತ್ರವಿದ್ಯೆಗಳಿಗೆ ನಿಜವಾದ ಅರ್ಥ ಸಿಕ್ಕಿದ್ದು ಆ ಕಗ್ಗತ್ತಲ ಕಾಡಿನಲ್ಲಿ. ತಾಟಕಿಯಂತಹ ಭಯಾನಕ ಸವಾಲುಗಳನ್ನು ಎದುರಿಸಿದಾಗಲೇ ಸವಾಲುಗಳು ನಮ್ಮನ್ನು ಕುಗ್ಗಿಸಲು ಬರುವುದಿಲ್ಲ, ನಮ್ಮಲ್ಲಿ ಅಡಗಿರುವ ಅದ್ಭುತ ಶಕ್ತಿಯನ್ನು ಜಗತ್ತಿಗೆ ತೋರಿಸಲು ಬರುತ್ತದೆ ಎಂಬ ಸತ್ಯಕ್ಕೆ ಈ ಪ್ರಯಾಣವೇ ಸಾಕ್ಷಿ. ಅಂದ್ರೆ ಸಮಸ್ಯೆಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಹೊಸ ಸಾಧ್ಯತೆಯನ್ನ ಹುಟ್ಟಿಸ್ತದೆ. ನ್ಯೂ ಪಾಸಿಬಿಲಿಟೀಸ್ ಗೊತ್ತೇ ಇರಂಗಿಲ್ಲ ನಮಗೆ. ನಾವು ಚಿಕ್ಕವರಿದ್ವಿ, ಅಪ್ಪ ಒಂದು ಕಂಪನಿ ಒಳಗಡೆ ಕೆಲಸ ಮಾಡ್ತಿದ್ರು. ಲಾಕ್ಔಟ್, ಅವಾಗೆಲ್ಲ ಲೇ ಆಫ್, ಲಾಕ್ಔಟ್ ಅಂತ ಕಿರ್ಲಸ್ಕರ್ ಕಂಪನಿ ಬಂದಾಯ್ತು. ಅಮ್ಮನಲ್ಲಿರುವಂತ ಆಂಟ್ರಪ್ರಿನರ್ಶಿಪ್, ಶಾವಿಗೆ ಮಾಡೋದು, ಹಪ್ಪಳ ಮಾಡೋದು, ಸೊಂಡಿಗೆ ಮಾಡ್ಕೊಡೋದು, ಇದೆಲ್ಲ ಹುಟ್ಕೊಂಡಿದ್ದ ಅಮ್ಮನಲ್ಲಿ ಯಾವಾಗ ಪರಿಸ್ಥಿತಿ ಗಂಭೀರವಾದಾಗ. ಆ ಕಲಿತ ಪಾಠ ಇವತ್ತು ನಮ್ಮನ್ನ ಎತ್ತರಕ್ಕೆ ಬೆಳೆಸಿರಬಹುದು. ಸೊ ಸಮಸ್ಯೆಗಳು ನಮ್ಮನ್ನ ಹತ್ತಿಕ್ಕಲಿಕ್ಕಲ್ಲ, ಬೆಳೆಸಲಿಕ್ಕೆ ಬಂದಿರ್ತದೆ. ಜೀವನದ ಒಂದು ಪಾಠ ಏನ್ ಹೇಳ್ತದೆ ಇಲ್ಲಿ? ಹಿತವಲಯದ ಭ್ರಮೆ, ಕಂಫರ್ಟ್ ಝೋನ್ ಅನ್ನೋ ಶಬ್ದ ಇಂಗ್ಲಿಷ್ ಒಳಗಡೆ. ನಮ್ಮ ಹಿತವಲಯವು ನಮಗೆ ಭದ್ರತೆಯನ್ನು ನೀಡಬಹುದು, ಆದರೆ ಅದು ನಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಸುರಕ್ಷಿತ ಆವರಣದ ಕಂಫರ್ಟ್ ಝೋನ್ ಒಳಗಿರುವವರಿಗೆ ನಮಗೆ ನಮ್ಮ ನೈಜ ಶಕ್ತಿಯು ಅರಿವಾಗುವುದಿಲ್ಲ. ಎಲ್ಲಿವರೆಗೂ ತ್ರಾಸ್ನಾಗಿ ಬೆಳಂಗಿಲ್ಲ ಅಲ್ಲಿವರೆಗೂ ಹೊಸತನವನ್ನ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಮಿತ್ರರಂತಹ ಗುರುಗಳ ಅಥವಾ ಜೀವನದ ಕಠಿಣ ಸನ್ನಿವೇಶಗಳನ್ನು ನಮ್ಮನ್ನು ಆ ಆವರಣದಿಂದ ಹೊರತಳ್ಳಿದಾಗ ಮಾತ್ರ ನಾವು ವಿಕಸನಗೊಳ್ಳಲು ಸಾಧ್ಯ. ಸವಾಲೇ ಸಿದ್ಧತೆ. ನಮಗೆ ಎದುರಾಗುವ ಪ್ರತಿಯೊಂದು ಸವಾಲು ನಮ್ಮ ಮುಂದಿನ ದೊಡ್ಡ ಜವಾಬ್ದಾರಿಗೆ ಬೇಕಾದ ತರಬೇತಿಯಾಗಿರುತ್ತದೆ. ರಾಮನು ಒಂದು ಕಾಡಿನಲ್ಲಿ ಅನುಭವಿಸಿದ ಸಣ್ಣ ಕಷ್ಟಗಳೇ ಆತನನ್ನು ಮುಂದೆ ವನವಾಸದ 14 ವರ್ಷದ ಕಾಲ ಧೀರನಾಗಿ ಉಳಿಯಲು ಸಿದ್ಧಗೊಳಿಸಿದವು. ಬದುಕಿನಲ್ಲಿ ಬರುವ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯು ನಮ್ಮ ವ್ಯಕ್ತಿತ್ವದ ದಕ್ಷತೆಯನ್ನು ಹೆಚ್ಚಿಸುವ ಒಂದು ಅನಿವಾರ್ಯ ಮೆಟ್ಟಲು. ಅಂದ್ರೆ ಏನ್ ಹೇಳ್ತಾರೆ, ವಿಶ್ವಾಮಿತ್ರರ ಜೊತೆಗೆ ಹೋಗಿರೋ ಕಾರಣಕ್ಕೆ 14 ವರ್ಷ ಮುಂದೆ ಬರುವಂತಹದ್ದನ್ನ ಇವತ್ತು ನೆಟ್ ಪ್ರಾಕ್ಟೀಸ್ ಮಾಡಿದಂಗೆ. ಅಲ್ಲೇ ವರ್ಲ್ಡ್ ಕಪ್ ಆಡೋಕಿನ ಮೊದ್ಲೇಕೆ ನಾವು ಗಲ್ಲಿ ಕ್ರಿಕೆಟ್ ಆಡ್ತೀವಲ್ಲ, ನೆಟ್ ಪ್ರಾಕ್ಟೀಸ್, ಆ ನೆಟ್ ಪ್ರಾಕ್ಟೀಸ್ ಆದಂಗೆ ಅಂತ. ಅದಕ್ಕೆ ನಮಗೆ ಬರುವಂತಹ ಸಮಸ್ಯೆಗಳು ಮುಂಬರುವಂತ ಭಯಾನಕ ಸಮಸ್ಯೆಯನ್ನ ಎದುರಿಸಲಿಕ್ಕೆ ಕ್ಷಮತೆ ಕೊಡುತ್ತದೆ ಅನ್ನೋದನ್ನ ಹೇಳಿಕಟ್ಟಾರಿಲ್ಲ. ದೃಶ್ಯ ಬಲ ಮತ್ತು ಗುರಿ. ಒಬ್ಬ ಶ್ರೇಷ್ಠ ಮಾರ್ಗದರ್ಶಕನು ನಮಗೆ ಎಂದಿಗೂ ಸುಲಭವಾದ ದಾರಿಯನ್ನು ತೋರಿಸುವುದಿಲ್ಲ, ಬದಲಿಗೆ ಕಠಿಣ ದಾರಿಯಲ್ಲಿ ನಡೆಯುವ ಧೈರ್ಯವನ್ನು ನೀಡುತ್ತಾನೆ. ವಿಶ್ವಾಮಿತ್ರರಿಗೆ ರಾಮನ ಭವಿಷ್ಯದ ಬಗ್ಗೆ ಅರಿವಿತ್ತು, ಅವರಿಗೆ ಗೊತ್ತಿತ್ತು. ಹಾಗೆಯೇ ಅವರು ರಾಮನನ್ನು ಸವಾಲುಗಳಿಗೆ ಒಡ್ಡಿದರು. ಸವಾಲುಗಳನ್ನು ಸ್ವೀಕರಿಸುವುದು ಎಂದರೆ ಬದುಕಿಗೆ ಅನಿಶ್ಚಿತೆಯನ್ನು ವಿಶ್ವಾಸದಿಂದ ಎದುರಿಸುವ ಹದವನ್ನು ಬೆಳೆಸಿಕೊಳ್ಳುವುದು. ಹಿತವಲಯವು ಅಂದ್ರೆ ಕಂಫರ್ಟ್ ಝೋನ್ ಬೆಳವಣಿಗೆಯ
ಅಂತ್ಯ. ನಾವೆಲ್ಲವೂ ಕಂಫರ್ಟ್ ಆಗಿರ್ತೀವಿ, ಯಾಕೆ ಬೇಕು ಬಿಡೋ ಮನೆ ಸಾಕು ಇಷ್ಟಾಗಂತೀವಲ್ಲ, ಅಲ್ಲಿಂದ ನಮ್ಮ ಅವನತಿ ಪ್ರಾರಂಭ ಆಗ್ತದೆ ಅಂತ. ಹೊಸ ಸವಾಲುಗಳನ್ನ ಸ್ವೀಕರಿಸುವುದೇ ಜೀವನದ ಅರಿವಿನ ಸಾರ್ಥಕ ಪ್ರಾರಂಭ ಅಥವಾ ಆರಂಭ. ಯಾವಾಗ ಮನುಷ್ಯನಿಗೆ ಕಠಿಣ ಪರಿಸ್ಥಿತಿ ಎದುರಿಸ್ತಾನೋ, ಕಠಿಣ ಪರಿಸ್ಥಿತಿ ರಾಮನಿಗೆ ಇತ್ತಂದ್ರೆ ನಮ್ಮ ನಿಮ್ಮಂತವ್ರು ಪಾಡೇನ್ರಿ. ಸೊ ಅದಕ್ಕೆ ಯಾವಾಗ ರಾಮ ಕಠಿಣ ಪರಿಸ್ಥಿತಿಯನ್ನ ಬೆಳೆದ, ಅವ ಮರ್ಯಾದಾ ಪುರುಷೋತ್ತಮ ಆದ. ಸೊ ಹಂಗಂದ್ರೆ ಇವತ್ತು ನಮಗೆ ನಿಮಗಿರುವ ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮನ್ನ ಯಾವುದೋ ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗುವಂತಹದ್ದಿರಬಹುದು ಅನ್ನೋದನ್ನ ಅನ್ಕೊಂಡು ಮುಂದಿನ ಹಾಡು ಇವರಿಗೆ ಕೊಡೋಣ. ಈಗ ಮುಂದಿನ ಹಾಡನ್ನ ನಮ್ಮ ನರೇಗಲ್ನ ಕುಮಾರಿ ಗೀತಾ ಭೋಪಳಾಪುರ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಗುರುರಾಜ್ ಪಾಟೀಲ್ ಅವರು ಹೇಳಿದಂಗ ಕಾರ್ಯಕ್ರಮ ಮುಗಿದ ನಂತರ ಭೋಜನದ ವ್ಯವಸ್ಥೆ ಇದೆ, ದಯವಿಟ್ಟು ಯಾರು ಕಾರ್ಯಕ್ರಮದ ಮಧ್ಯೆ ಹೋಗಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ನರೇಗಲ್ನಿಂದ ಕಲಾವಿದರು ಬಂದಿದ್ದಾರೆ. ಬಹಳ ಉತ್ತಮವಾದ ಗೀತೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅಷ್ಟೇ ಸ್ವಾರಸ್ಯಕರವಾದ ವ್ಯಾಖ್ಯಾನ ಕೂಡ ಇದೆ. ದಯವಿಟ್ಟು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೀವು ಆನಂದಿಸಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಂತರವೇ ತೆರಳಬೇಕು ಅಂತ ತಮ್ಮಲ್ಲಿ ವಿನಂತಿ. ರಾಮ ಸ್ಮರಣೆಯಿಂದ ಸಕಲ ಪಾಪಹರ, ರಾಮ ರಾಮ ಎನ್ನಿರೋ ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು, ರಾಮ ರಾಮ ಎನ್ನಿರೋ ರಾಮ ಸ್ಮರಣೆಯಿಂದ ಸಕಲ ಪಾಪಹರ, ರಾಮ ರಾಮ ಎನ್ನಿರೋ ರಾಮ ಸ್ಮರಣೆಯಿಂದ ಸಕಲ ಪಾಪಹರ, ರಾಮ ರಾಮ ಎನ್ನಿರೋ ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು, ರಾಮ ರಾಮ ಎನ್ನಿರೋ ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ಶತಕೋಟಿ ರಾಮಾಯಣದ ಬೀಜಾಕ್ಷರ, ರಾಮ ರಾಮ ಎನ್ನಿರೋ ಶತಕೋಟಿ ರಾಮಾಯಣದ ಬೀಜಾಕ್ಷರ, ರಾಮ ರಾಮ ಎನ್ನಿರೋ ಕ್ಷಿತಿಜಯ ಪ್ರಾಣವಲ್ಲಭ ಶ್ರೀ ದಶರಥ, ರಾಮ ರಾಮ ಎನ್ನಿರೋ ಪಾಮರರೆಲ್ಲರೂ ಪಂಡಿತರಾದರು, ರಾಮ ರಾಮ ಎನ್ನಿರೋ ಪಾಮರರೆಲ್ಲರೂ
जय सीताराम राम राम जय राजा राम 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 जय सीताराम राम राम जय राजा राम 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 जय सीताराम राम राम जय राजा राम 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 जय सीताराम राम राम जय राजा राम 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 जय सीताराम राम राम जय राजा राम 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 जय सीताराम राम राम जय राजा राम 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 जय सीताराम राम राम जय राजा राम 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 जय सीताराम राम राम जय सीताराम राम राम जय सीताराम ನಿಮ್ ಮನಸ್ನ್ಯಾಗ ಅನ್ಕೊಂಡಿರ್ಬೋದು ನೀವು ಮತ್ ಬಂದ ಇವ